ಟ್ರೈಲರ್ ನೋಡಿದಾಗ ಕಮರ್ಷಿಯಲ್ ಫೈಟ್ಸ್, ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಇವೆಲ್ಲ ಇರತ್ತೆ. ಆದರೆ ಆಡಿಯನ್ಸು ಥಿಯೇಟರಿಗೆ ಹೋಗ್ಬೇಕು ಅಂದ್ರೆ ಯಾವುದೋ ಒಂದು ಎಲಿಮೆಂಟು ಸ್ಪಾರ್ಕ್ ಆಗಬೇಕು. ಸೊ ಆ ಸ್ಪಾರ್ಕು ಈ ಮ್ಯಾಂಗೋ ಪಚ್ಚೆ ಟ್ರೈಲರ್ ಅಲ್ಲಿ ಇದೆಯಾ ಅಥವಾ ಸ್ಟೋರಿನ ಪ್ರಿಡಿಕ್ಟ್ ಮಾಡಬಹುದಾ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೂವಿ ಟೈಮ್ ಪೀರಿಯಡ್ ಅರೌಂಡ್ 2006 ಇಂದ 2011 ವರೆಗೂ ನಡಿಬಹುದು ಅನ್ಸತ್ತೆ. ಮತ್ತೆ ಮೂವಿ ಸ್ಟಾರ್ಟ್ ಆಗೋದೇ ಜೈಲ್ ಕಾನ್ವರ್ಸೇಷನ್ಸ್ ಇಂದ. ಅಂದ್ರೆ ಡೈರೆಕ್ಟರು ಒಂದು ಡೇಂಜರಸ್ ಫೀಲಿಂಗ್ ನ ಕ್ರಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ಜೈಲಿಂದನೇ ಕತೆ ಸ್ಟಾರ್ಟ್ ಆದಾಗ ಆಡಿಯನ್ಸ್ ಬ್ರೈನು ಆಟೋಮೆಟಿಕ್ ಆಗಿ ಥಿಂಕ್ ಮಾಡುತ್ತೆ, ಹೀರೋ ಈ ಮುಂಚೆ ಏನಾಗಿದ್ದ ಅಂತ. DVD ಅಂಗಡಿ ಓನರ್ ಪ್ರಶಾಂತ, ನೆಕ್ಸ್ಟ್ ಲೋಕಲ್ ವಾರ್ ಅಲ್ಲಿ ಪಚ್ಚ, ಮತ್ತೆ ಫೈನಲಿ ಕ್ರೈಮ್ ವರ್ಲ್ಡ್ ಅಲ್ಲಿ ಮ್ಯಾಂಗೋ ಪಚ್ಚ. ಈ ಟ್ರಾನ್ಸ್ಫಾರ್ಮೇಶನ್ಗೆ ಟ್ರೈಲರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವನು ನಾರ್ಮಲ್ ಲೋಕಲ್ ರೌಡಿ ಫೀಲ್ ಕೊಡ್ತಾನೆ. ಆದ್ರೆ ಸೀನ್ ಬೈ ಸೀನ್ ಅವನ್ ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸ್, ವೈಲೆನ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಪ್ರಳಯಾಂತಕ ಅನ್ನೋದು ರ್ಯಾಂಡಮ್ ಅಲ್ಲ, ಡೆಸ್ಟ್ರಕ್ಷನ್ ಸಿಂಬಲ್. ಅಂದ್ರೆ ಇವನು ಸಿಸ್ಟಮ್ನ ಚೇಂಜ್ ಮಾಡೋ ಲೆವೆಲ್ಗೆ ಡೇಂಜರಸ್ ಆಗ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಇಮೋಷನ್ ಲೇಯರ್ ನೋಡಿದ್ರೆ ಅಮ್ಮ ಪದ್ಮ, ತಮ್ಮ ಶ್ಯಾಮ, ಲವ್ ಇಂಟ್ರೆಸ್ಟ್ ಅಲ್ಲಿ ಸುಚಿ, ಮತ್ತೆ ಅವನ್ ಹುಡುಗರು, ಇವರೆಲ್ಲ ಪಚ್ಚನ ಸ್ಟ್ರೆಂತ್. ಆದ್ರೆ ಗ್ಯಾಂಗ್ಸ್ಟರ್ ಸ್ಟೋರೀಸ್ ಅಲ್ಲಿ ಸ್ಟ್ರೆಂತ್ ಸ್ವಲ್ಪ ಟೈಮಲ್ಲೇ ವೀಕ್ನೆಸ್ ಆಗಿ ಕನ್ವರ್ಟ್ ಆಗತ್ತೆ. ನೆಕ್ಸ್ಟ್ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಗಾಂಜಾ ಬಿಸ್ನೆಸ್ ರನ್ ಮಾಡ್ತಾ ಇರ್ಬೋದು, ಮತ್ತವನ್ ಅಂಡರ್ ಮಯೂರ್ ಪಟೇಲ್ ವರ್ಕ್ ಮಾಡ್ತಾ ಇರ್ಬೋದು. ಪಚ್ಚ ಲೋಕಲ್ ಗ್ಯಾಂಗ್ ವರ್ಸ್ಗೆ ಇನ್ವಾಲ್ವ್ ಆಗಿ ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಆ ಪೊಲಿಟಿಷಿಯನ್ ಟ್ರಸ್ಟ್ ಗೈನ್ ಮಾಡ್ಕೊಳ್ತಾನೆ. ಆದ್ರೆ ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಟ್ರೈಲರ್ ಅಲ್ಲಿರೋ ಬಿಗ್ಗೆಸ್ಟ್ ಹಿಡನ್ ಲೇಯರ್, ಬೆಳೆಯೋದಿಕ್ಕೆ ದುಡ್ಡು ಬೇಕು ಅಂತ ಹೀರೋ ಡೈಲಾಗ್ ಬಂದಾಗ ಪೊಲಿಟಿಷಿಯನ್ ನ ಲೋ ಆಂಗಲ್ ಅಲ್ಲಿ ಪವರ್ಫುಲ್ ಅಂತ ತೋರಿಸ್ತಾರೆ. ಆದ್ರೆ ಮರ್ಯಾದೆನೂ ಬೇಕು ಅಂದಾಗ ಪಚ್ಚನ ಲೋ ಆಂಗಲ್ ಅಲ್ಲಿ ಮತ್ತಷ್ಟು ಪವರ್ಫುಲ್ ಅಂತ ತೋರಿಸ್ತಾರೆ. ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಪವರು ಪೊಲಿಟಿಷಿಯನ್ ಕಡೆಯಿಂದ ಸ್ಲೋಲಿ ಪಚ್ಚ ಕಡೆಗೆ ಶಿಫ್ಟ್ ಆಗತ್ತೆ. ಇದು ಸಿಂಪಲ್ ಗ್ಯಾಂಗ್ ವಾರ್ ಸಿನಿಮಾ ಅನಿಸ್ತಾ ಇಲ್ಲ, ಪವರ್ ಟ್ರಾನ್ಸ್ಫರ್ ಸ್ಟೋರಿ ಅನಿಸ್ತಾ ಇದೆ. ಇನ್ನೊಂದು ಡೇಂಜರಸ್ ಡೀಟೇಲ್ ಅಂದ್ರೆ ಪಚ್ಚ ಬರೋದ್ಕೇನೆ ಪೊಲೀಸ್ ಕೂಡ ಹೆದರಿ ಎದ್ ನಿಲ್ತಾರೆ. ಸಿಂಪಲ್ ಲೋಕಲ್ ರೌಡಿಗೆ ಆ ಲೆವೆಲ್ ರಿಯಾಕ್ಷನ್ ಕೊಡಲ್ಲ. ಅಂದ್ರೆ ಇವಾಗ ಅವನು ಲೋಕಲ್ ಗ್ಯಾಂಗ್ ಮೆಂಬರ್ ಅಲ್ಲ, ಸಿಸ್ಟಮ್ಗೆ ಥ್ರೆಟ್ ಆಗಿದ್ದಾನೆ ಅಂತ ಅರ್ಥ. ಟ್ರೈಲರ್ ಅಲ್ಲಿ ಪಚ್ಚ ಹೇಳ್ತಾನೆ, ಮುಟ್ಟಿದ ಕೈ ಕಳ್ಸಿದ್ ಮೈ ಎರಡೂ ಇರಲ್ಲ ಅಂತ. ಡೈರೆಕ್ಟರು ಈ ಡೈಲಾಗ್ಗೆ ರ್ಯಾಂಡಮ್ ಶಾರ್ಟ್ಸ್ ಯೂಸ್ ಮಾಡಿಲ್ಲ. ಕಳ್ಸಿದ್ ಮೈ ಅಂದ್ರೆ ಪೊಲಿಟಿಷಿಯನ್ ಇರ್ಬೋದು, ಮುಟ್ಟಿದ ಕೈ ಅಂದ್ರೆ ಮಯೂರ್ ಪಟೇಲ್ ಅಥವಾ ಉಗ್ರಂ ಮಂಜು ಇರ್ಬೋದು. ಎಸ್ಪೆಷಲಿ ಟ್ರೈಲರ್ ಅಲ್ಲಿ ಶಕುನಿ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಆದ್ರೆ ಆ ಪದ ಸರಿಯಾಗಿ ಕೇಳಿಸಲ್ಲ, ಬೇಕಂತಾನೆ ಹಾಗೆ ಮಾಡಿದ್ದಾರೆ. ಯಾಕೆಂದ್ರೆ ಆಕ್ಚುಯಲ್ ಮನಿಪ್ಯುಲೇಟರ್ ಮಯೂರ್ ಪಟೇಲ ಅಥವಾ ಉಗ್ರಂ ಮಂಜುನ ಅಂತ ಥಿಯೇಟರಿಗೆ ಹೋಗಿನೇ ನೋಡ್ಬೇಕು. ನಾವು ಗೇಮ್ ಚೇಂಜ್ ಮಾಡೋ ಇನ್ಸಿಡೆಂಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಥಿಯೇಟರ್ ಫೈಟ್ ಸೀಕ್ವೆನ್ಸ್, ಹೂವ ಕಿತ್ತಾಕೋ ಸಿಂಬಾಲಿಕ್ ಶಾರ್ಟ್ಸ್, ಪಚ್ಚನಮ್ಮ ಪೊಲಿಟಿಷಿಯನ್ ಕಾಲಿಡಿಯೋ ಸೀನು, ಪಚ್ಚನ್ ಫ್ಯಾಮಿಲಿಲಿ ಯಾರೋ ಡೆತ್ ಆಗೋ ಪಾಸಿಬಿಲಿಟಿ, ಮತ್ತೆ ರಾಕ್ಲೈನ್ ವೆಂಕಟೇಶ್ ಕ್ಯಾರೆಕ್ಟರ್. ಅಕಸ್ಮಾತ್ ಇನ್ಯಾವುದಾದ್ರೂ ಹಿಡನ್ ಡೀಟೇಲ್ಸ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಸ್ಟೋರಿ ಪ್ರಿಡಿಕ್ಟ್ ಮಾಡೋದಾದ್ರೆ ಲೋಕಲ್ ಗ್ಯಾಂಗ್ ವಾರ್ಸ್ ಅಲ್ಲಿ ಪಚ್ಚ ಲೀಡರ್ ಆಗೋದು, ಆ ಏರಿಯಾದಲ್ಲಿರೋ ಪೊಲಿಟಿಷಿಯನ್ಸ್ ಗಾಂಜಾ ಬಿಸ್ನೆಸ್ ಮಾಡೋದು, ಪಚ್ಚನಿಗಿರೋ ದಮ್ಮು ತಾಕತ್ಗೆ ಪೊಲಿಟಿಷಿಯನ್ಸ್ ಜೊತೆ ಇನ್ವಾಲ್ವ್ ಆಗೋದು, ಗಾಂಜಾ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು, ಯಾವುದೋ ಒಂದು ರೀಸನ್ಗೆ ಆ ಪೊಲಿಟಿಷಿಯನ್ ಎದುರಾಕೊಳ್ಳೋದು, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಪಚ್ಚನ್ ಕುಟುಂಬದಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡಿ ಸಾಯಿಸೋದು, ಕ್ಲೈಮ್ಯಾಕ್ಸ್ ಅಲ್ಲಿ ಪಚ್ಚ ರಿವೆಂಜ್ ತಗೊಳ್ಳೋದು. ಇಷ್ಟೇ ಇದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಟೈಟ್ ಆಗಿರ್ಬೇಕಾಗತ್ತೆ. ಇಷ್ಟು ಬಿಟ್ಟು ಬೇರೆ ಏನಾದ್ರೂ ಡೈರೆಕ್ಟರ್ ಹೈಡ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ಸ್ಪಾರ್ಕ್ ಆಗೋದು ಪಕ್ಕ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.